ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಹಿಂದೆ ಮೀಸಲಾತಿ ಕಿಚ್ಚು ಹಚ್ಚಲಾಗಿತ್ತು, ಈಗ ಒಳ ಮೀಸಲಾತಿ ಕಿಚ್ಚು ಹಚ್ಚಲಾಗಿದೆ ಎಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಹಾಗೂ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಇವರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಸ್ಟರ್ ಪದ್ಧತಿ ಹಂಚಿಕೆ ಸರಿಪಡಿಸಿ ಹಂಚಿಕೆ ಮಾಡಲಿ. ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಷಡ್ಯಂತ್ರ ನಡೆದಿದೆ. 59 ಜಾತಿಯ ಸಮುದಾಯದ ಜೊತೆಗೆ ಬಲಗೈ ಸಮುದಾಯದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಮಾರ್ಚ್ 24ರಂದು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ಹೇಳಿದರು. ಮಾಧ್ಯಮದ ಬಂಧುಗಳಿಗೆ ವಂದಿಸಿ, ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಭೋವಿ ಗುರುಪೀಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಪೂಜ್ಯರಿಗೆ ವಂದಿಸಿ, ನಮ್ಮ ಬಂಜಾರ ಸಮುದಾಯದ ಗುರುಗಳಾಗಿರ್ತಕ್ಕಂತಹ ಮುರಾರಿ ಸ್ವಾಮೀಜಿಯವರಲ್ಲಿ, ಬಂಜಾರ, ಭೋವಿ, ಕೊರಮ ಸಮುದಾಯದ ಎಲ್ಲ ಮುಖಂಡರೇ, ಏನು ಇದೇ 24ನೇ ತಾರೀಕು ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತೇ ಇದೆ, ಪರಿಶಿಷ್ಟ ಜಾತಿಯಲ್ಲಿ 101, ಪರಿಶಿಷ್ಟ ವರ್ಗದಲ್ಲಿ 52 ಜಾತಿ ಸಮುದಾಯಗಳಿದ್ದಾವೆ. 152 ಜಾತಿ ಸಮುದಾಯಗಳು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಇರಬೇಕು ಅಂತ ಹೇಳಿ ಬಯಸಿದವರು. ಇವತ್ತು ನಮ್ಮ ಸಹೋದರ ಸಮಾಜದ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೌರವ ಇದೆ, ಅಪಾರವಾದಂಥ ಒಂದು ಗೌರವ ಇದೆ. ಇವತ್ತು ಏನು ನಾವು ಈ ಒಂದು ಹೋರಾಟವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅನ್ನೋದನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ತಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನು ಇವತ್ತು ಒಳ ಮೀಸಲಾತಿ ಮತ್ತು ಮೀಸಲಾತಿ, ಇಲ್ಲಿವರೆಗೂ ಮೀಸಲಾತಿಯ ಕಿಚ್ಚನ್ನು ಹೊತ್ತಿಸಿದ್ರು, ಈಗ ಒಳ ಮೀಸಲಾತಿಯ ವರ್ಗೀಕರಣದ ಕಿಚ್ಚನ್ನು ಹಚ್ಚಿಸಿ ನಮ್ಮ 101 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಲ್ಲಿ ಬರ್ತಕ್ಕಂತಹ 152 ಜಾತಿ ಸಮುದಾಯಗಳಿಗೂ ಕೂಡ ಇವತ್ತು ಮನಸ್ತಾಪಗಳನ್ನು ಉಂಟು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ 152 ಜಾತಿ ಸಮುದಾಯಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ನಾವೆಲ್ಲರೂ ಸಮವಾಗಿ ಬದುಕಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತೇನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಇವತ್ತೇನು ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಮೇರೆಗೆ ಆಯಾ ರಾಜ್ಯದ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಅಂತ ಏನು ಸುಪ್ರೀಂ ಕೋರ್ಟಿನ ಆದೇಶ ಮಾಡಿದೆ, ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಆಯಾ ರಾಜ್ಯದ ವಿವೇಚನೆಗೆ ಅಂತ ಹೇಳಿದರು. ಆದರೆ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಬೇರ್ಪಡಿಸಿ ಅನ್ನುವಂಥ ಆದೇಶವನ್ನು ಯಾವ ಕಾನೂನಲ್ಲೂ ಕೂಡ ಹೇಳಿಲ್ಲ. ಇಲ್ಲಿ ಆಯಾ ರಾಜ್ಯದ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದನ್ನು ಏನು ಸರ್ಕಾರ ಇವತ್ತು ಒಳ ಮೀಸಲಾತಿ ವರ್ಗೀಕರಣವನ್ನು ಕೈಗೆತ್ತಿಕೊಂಡಿದೆ. ಇವತ್ತು 101 ಜಾತಿ ಸಮುದಾಯಗಳಲ್ಲಿ ಒಂದು ಜಾತಿ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿ ಪ್ರಮಾಣವನ್ನು ಕೊಡ್ತಕ್ಕಂಥದ್ದು, ಮತ್ತೊಂದು ಜಾತಿ ಸಮುದಾಯಗಳಿಗೆ ಕಡಿಮೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಇದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿ ತಾರತಮ್ಯ ಮಾಡ್ತಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತೇನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ರೋಸ್ಟರ್ ಪದ್ಧತಿಯ ಹಂಚಿಕೆಯ ವಿಚಾರದಲ್ಲಿ ಇವತ್ತು ಆ ಲೋಪದೋಷಗಳನ್ನು ಸರಿಪಡಿಸಬೇಕು ಸರ್ಕಾರ, ರಾಜ್ಯ ಸರ್ಕಾರ. ಒಂದು ಕಡೆ ಕಾನೂನಿನ ಹೋರಾಟ ಒಂದು ಕಡೆ ನಡೆದರೆ, ಇವತ್ತು ಏನು ರೋಸ್ಟರ್ ಪದ್ಧತಿಯ ಹಂಚಿಕೆಯಲ್ಲಿ ಇವತ್ತು ಲೋಪದೋಷಗಳನ್ನು ಸರಿಪಡಿಸಿ ಇವತ್ತು ಮೀಸಲಾತಿಯ ಪ್ರಮಾಣವನ್ನು ಅವರು ಹಂಚಿಕೆಯನ್ನು ಮಾಡಬೇಕಾಗ್ತದೆ. ಬಂಧುಗಳೇ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತೇ ಇದೆ, ನಾಗಮೋಹನ್ ದಾಸ್ನ ವರದಿಯ ಇರ್ಬೋದು, ಅಥವಾ ಇನ್ನು ನಮ್ಮ ಏನು ನ್ಯಾಯಮೂರ್ತಿ ಇವತ್ತು ಏನು ಸದಾಶಿವ ಆಯೋಗದ ವರದಿ ಇರ್ಬೋದು, ಇವತ್ತು ಎಲ್ಲ ವರದಿಗಳು ತಮಗೆಲ್ಲ ಗೊತ್ತೇ ಇದೆ, ಎಲ್ಲರಿಗೂ ಕೂಡ ತಮ್ಮ ಗಮನಕ್ಕಿದೆ. ಇವತ್ತು ನಾವೇನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತು ಬಂಜಾರ, ಭೋವಿ, ಕೊರಮ ಸಮುದಾಯದವರು, ಇತರೆ ಸೂಕ್ಷ್ಮ ಸಮುದಾಯಗಳು, ಇವತ್ತು ಎಲ್ಲ ಸಮುದಾಯದವರು ರಾಜ್ಯದಲ್ಲಿ ಏನು ನಡೀತಾ ಇದೆ, ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈಗಾಗಲೇ ಅಧ್ಯಯನ ಮಾಡಿದ್ದಾರೆ, ಸರ್ಕಾರದ ಗಮನಕ್ಕಿದೆ. ಇದೇ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಮಕ್ಕಳನ್ನು ಮಾರಾಟ ಮಾಡಿ ಇವತ್ತು ತಮ್ಮ ಹೊಟ್ಟೆಯ ಹೊರೆಯನ್ನು ಹೊರ್ತಿರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಸ್ವಂತ ನೆಲೆ ಇಲ್ಲದೆ ಸ್ವಯಂ ಉದ್ಯೋಗ ಇಲ್ಲದೆ ಇವತ್ತು ರಾಜ್ಯವನ್ನು ಬಿಟ್ಟು ರಾಜ್ಯಕ್ಕೆ, ಜಿಲ್ಲೆಯನ್ನು ಬಿಟ್ಟು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ತಮ್ಮ ಏನು
ಕೂಲಿನಾಲಿ ಮಾಡಿ ಇವತ್ತು ಬದುಕುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸಮುದಾಯಗಳು ಇದ್ದಾವೆ. ಇಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ನಮ್ಮ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಏನು ಎ ಮತ್ತು ಬಿ ಸಿ ಅಂತ ಹೇಳಿ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಅನ್ನುವಂಥ ರೀತಿಯಲ್ಲಿ 3 ಭಾಗಗಳನ್ನಾಗಿ ಮಾಡಿದ್ದಾರೆ. ಈ ಭಾಗ ಏನು ಮಾಡಿದ್ದಾರೆ ಇದರಿಂದ ನಮಗೆ ಯಾರಿಗೂ ಕೂಡ ಉದ್ಯೋಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಈ ರೀತಿಯಾಗಿರ್ತಕ್ಕಂಥ ಇಲ್ಲಿ ಮೀಸಲಾತಿಯಲ್ಲೂ ಇರೋದು ಒಂದೇ, ಈ ಮೀಸಲಾತಿಯಿಂದ ಆಚೆಗಿರೋದು ಒಂದೇ. ಆ ರೀತಿಯಾಗಿರ್ತಕ್ಕಂಥ ಒಂದು ಷಡ್ಯಂತ್ರವನ್ನು ಈಗಾಗಲೇ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಡೀತಾ ಇದೆ. ನಮ್ಮ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದುಳಿದ ದಲಿತರ ಧ್ವನಿ ಅಂಥೇಳಿ ನಾವೆಲ್ಲರೂ ಕೂಡ ನಂಬಿದ್ದೇವೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಒಂದು ವಿಶ್ವಾಸ ಇದೆ. ಆದರೂ ಕೂಡ ನಾವೆಲ್ಲರೂ ಕೂಡ ಏನು 59 ಜಾತಿ ಸಮುದಾಯಗಳೇನಿದ್ದೇವೆ, ನಮ್ಮ ಜೊತೆಗೆ ನಮ್ಮ ಬಲಗೈ ಸಮುದಾಯದ ಛಲವಾದಿ ಸಮುದಾಯದವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಏನು ನಾವು 24ನೇ ತಾರೀಕು ಇವತ್ತು ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಇತರೆ ನಮ್ಮ ಅತಿ ಸೂಕ್ಷ್ಮ ಜಾತಿ ಸಮುದಾಯಗಳು ಎಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾವು ಸೇರ್ತಾ ಇದ್ದೇವೆ. ಏನು ಸರ್ಕಾರದ ಗಮನ ಸೆಳೆಯಬೇಕು, ಸರ್ಕಾರ ಯಾವುದೇ ಕಾರಣಕ್ಕೂ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಒಳ ಮೀಸಲಾತಿ ಪ್ರಾರಂಭ ಆಗಿ ನೋಟಿಫಿಕೇಷನ್ ಆಗಿದ ನಂತರ 560 ಸರ್ಕಾರಿ ಹುದ್ದೆಗಳು ಸೃಜನೆ ಆಗಿದ್ದಾವೆ ಪರಿಶಿಷ್ಟ ಜಾತಿಯಲ್ಲಿ. ಆ 560 ಸೃಜನೆ ಆಗಿರುವಂತಹ ಔದ್ಯೋಗಿಕವಂಥ ವ್ಯವಸ್ಥೆಯಲ್ಲಿ ಸರಿಸುಮಾರು 500 ಹುದ್ದೆಗಳು ಕೂಡ ಕೇವಲ ಒಂದು ಕೆಟಗರಿಗೆ ಸೀಮಿತ ಆಗಿ ಇನ್ನು 2 ಕೆಟಗರಿಯವರಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿರುವಂತಹದ್ದು. ಈ ರೋಸ್ಟರ್ ಪದ್ಧತಿ ಹೀಗೆ ಮುಂದುವರೆದಾಗಿದ್ದರೆ ಸುಪ್ರೀಂ ಕೋರ್ಟಿನ ಮೂಲ ಆಶಯ ಸಮಸಮಾಜವನ್ನು ನಿರ್ಮಾಣ ಮಾಡುವಂತಹದ್ದು, ಸರ್ವರನ್ನು ಮುಖ್ಯವಾಹಿನಿಗೆ ತರುವಂತಹ ಉದ್ದೇಶ ಬುಡಮೇಲಾಗಿ ವ್ಯವಸ್ಥಿತವಾಗಿ ಸಮುದಾಯಗಳನ್ನು ತುಳಿಯುವಂತಹ ಕಾರ್ಯಕ್ಕೆ ಅಧಿಕಾರಿಗಳು ಒಳಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕಾರಣಿಗಳು ಅರ್ಥೈಸ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬರುವ 27ನೇ ತಾರೀಕು ಸಚಿವ ಸಂಪುಟದ ವಿಶೇಷ ಸಭೆ ಒಳ ಮೀಸಲಾತಿಗೆ ಏನಿದೆ, ಇಲ್ಲಿ ಕುಲಂಕುಷವಾಗಿ ತಜ್ಞರ ಸಮಿತಿಯನ್ನು ರಚನೆ ಮಾಡಿ 101 ಸಮುದಾಯದ ಪ್ರತಿನಿಧಿಗಳನ್ನು ಸಮಿತಿ ರಚಿಸುವುದರ ಮೂಲಕವಾಗಿ ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದೆ ಅವರನ್ನು ಮುಖ್ಯವಾಹಿನಿ ತರಲಿಕ್ಕೆ ಸಾಂವಿಧಾನಿಕವಾಗಿರುವಂಥ ಅವಕಾಶಗಳನ್ನು ರಾಜಮಾರ್ಗದಲ್ಲಿ ಮಾಡಿಕೊಟ್ಟಾಗ ಮಾತ್ರ ಸರ್ಕಾರದ ಮೂಲ ಉದ್ದೇಶ, ಸಂವಿಧಾನದ ಮೂಲ ಉದ್ದೇಶ ಈಡೇರುತ್ತೆ ಅನ್ನುವಂಥದ್ದು. ಇದನ್ನು ಪ್ರಶ್ನಿಸುವ ಸಲುವಾಗಿ ಆಗಿರುವಂತಹ ಲೋಪಗಳನ್ನು ಸರಿಪಡಿಸುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಎಚ್ಚರಿಸುವ ಹಾಗೂ ಆಗ್ರಹಿಸುವ ಹಿನ್ನೆಲೆಯಲ್ಲಿ ಮಾರ್ಚ್ 24ನೇ ತಾರೀಕು ಮಂಗಳವಾರ ಬೆಂಗಳೂರು ಚಲೋ ಕರೆಯನ್ನು ಕೊಟ್ಟು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರಾಜ್ಯದಲ್ಲಿ ನಡೆಯುವಂತಹ ಪ್ರತಿಭಟನೆಗೆ ಬೋವಿ, ಬಂಜಾರ, ಕೊರಮ, ಕೊರಚ, ಅಲೆಮಾರಿಗಳು, ಸೂಕ್ಷ್ಮ ಜಾತಿಗಳು, ಈ ಸಮುದಾಯ ಅರ್ಥಾತ್ ಮೀಸಲಾತಿ ಪಟ್ಟಿಯಲ್ಲಿ ಯಾರಿಗೆ ಅನ್ಯಾಯ ಒಳಪಡ್ತದೆ ಅವರೆಲ್ಲರೂ ಕೂಡ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ವ್ಯವಸ್ಥಿತವಾಗಿರುವಂತಹ ಸಂಘಟನಾ ಶಕ್ತಿಯನ್ನು ತೋರಿಸಬೇಕಾಗಿದೆ. ಇದಕ್ಕೆ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಂತೇಳಿ ಮಾಧ್ಯಮದ ಮೂಲಕ ಕೋರ್ತೇವೆ.